ವಜ್ರಕಾಯ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಬೆಳೆ ಸುವರ್ಣ ಗರ್ಲ್ಸ್ ವಿತ್ ಶಿವರಾಜ್ ಕುಮಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಂದು ಸರ್ಪ್ರೈಸ್ ಕಾಲ್ ಇದೆ, ಯಾರು ಅಂತ ಶಿವಣ್ಣನೇ ಹೇಳ್ಬೇಕು, ನೋಡೋಣ ಗೆಸ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಹಲೋ ಹಲೋ ಶರಣ್ರಿ ಅಪ್ಪ, ನಾವು ಹುಬ್ಳಿಯಿಂದ ಮಾತಾಡ್ತಿದೀವ್ರಿ. ನಮ್ಮ ಹೆಸರು ವೀರಾಬಾಯಿ ರೀ. ಮೀರಾಬಾಯಿ ನವಾಬಾಯ ನವಾಬಾಯ ಯಾರು ಇಲ್ರಿ, ನಮ್ಮ ಹೆಸರು ಮೀರಾಬಾಯಿ ರೀ. ಹುಬ್ಳಿಯಿಂದ ಫೋನ್ ಮಾಡ್ತಿದೀವ್ರಿ. ಶಿವಣ್ಣ ಅವ್ರ ಇದಾರೇನ್ರಿ? ಫೋನ್ ಕೊಡ್ರಿ, ನಂಗ್ ಭಾರಿ ಇಷ್ಟ ಆಯ್ತ್ರಿ ಅವ್ರ ಜೊತೆ ಮಾತಾಡಕ್ರಿ. ಗೊತ್ತಾಯ್ತು ಅನ್ಸುತ್ತೆ ಶಿವಣ್ಣಗೆ. ಕಾರುಣ್ಯ. ಹಲೋ ಹಲೋ ಸರ್, ಹಾಯ್, ಹೌ ಆರ್ ಯು? ಫೈನ್ ಡೈರೆಕ್ಟರ್ಗೆ ಏನಿದು ಇಷ್ಟೊಂದು ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ರು ಯಾರು? ಓಕೆ, ಹರ್ಷ ಮಾಸ್ಟರ್ ಗೊತ್ತಾಯ್ತಾ ಸರ್? ಇಲ್ಲಮ್ಮ, ಗೊತ್ತಾಗ್ಲಿಲ್ಲ, ಖಂಡಿತವಲ್ಲ ಗೊತ್ತಾಗ್ಲಿಲ್ಲ. ನಭಾ ಅವ್ರು ಅನ್ಕೊಂಡೆ, ಯಾಕಂದ್ರೆ ಐ ಥಾಟ್ ದಟ್ ವಾಯ್ಸ್ ವಾಸ್ ಸೌಂಡಿಂಗ್ ಲೈಕ್ ದಟ್. ಆ ಸ್ಟೈಲ್ ಅಲ್ಲಿ ಬೇಕಂತ ಯಾಮರ್ಸಕ್ ಮಾತಾಡಿದ್ದು ಕಾರುಣ್ಯ. ಹಾಗೆ ಹಾಗೆ ಹಂಗೆ ಸ್ವಲ್ಪ ಟ್ಯಾಲೆಂಟ್ ತೋರ್ಸೋಣ ಇನ್ನ ಸ್ವಲ್ಪ. ಸ್ಕ್ರೀನ್ ಟೆಸ್ಟ್ ಇಲ್ಲ, ವಾಯ್ಸ್ ಟೆಸ್ಟಿಂಗ್ ಆಗ್ತಾ ಇದೆ. ವಾಯ್ಸ್ ಟೆಸ್ಟಿಂಗ್, ಯಸ್, 100%. ಫಸ್ಟ್ ಆಫ್ ಆಲ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸ್ಕ್ರೀನ್ ಅಲ್ಲಿ. ಅಷ್ಟು ಜನ ಸುವರ್ಣ ನ್ಯೂಸ್ ಗರ್ಲ್ಸ್ ಮಧ್ಯದಲ್ಲಿ. ಅಂದ್ರೆ ಗರ್ಲ್ಸ್ ಇಲ್ವಾ? ಗರ್ಲ್ಸ್ ಆಲ್ವೇಸ್ ಪ್ರಿಟಿ, ಐ ನೋ. ಅದ್ರ ಮಧ್ಯ ಇಬ್ರು ತುಂಬಾ ಅವರು ಹ್ಯಾಂಡ್ಸಮ್. ನೀವೆಲ್ಲರೂ ಫ್ಲವರ್ ತರ, ಫ್ಲವರ್ ಮಧ್ಯದಲ್ಲಿ ದುಂಬಿ ತರ ಅವರಿಬ್ರು. So and ವಜ್ರಕಾಯ ರಿಲೀಸ್ ಆಗಿ ಸೂಪರ್ ಡೂಪರ್ ಆಗಿ ಓಡ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಅದು ಇವಾಗ ಲೈನ್ ಬೇರೆ ಕನೆಕ್ಟ್ ಆಯ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಹಾಫ್ ಅನ್ ಅವರ್ ಇಂದ, ಯಾವಾಗ ಕನೆಕ್ಟ್ ಆಗುತ್ತೆ ಅಂತ. ಫೈನಲಿ ಸಿಕ್ತು. ಸೂಪರ್ ಸೂಪರ್. ಇಲ್ಲ, ಪ್ರತಿಯೊಬ್ರು ಅವ್ರವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರೀತಿಸ್ಬೇಕು ಆಕ್ಚುಲಿ. ಅವಾಗ್ಲೇನೆ ಆ ಒಂದು ಸಿನಿಮಾ ಇನ್ನೂ ಚೆನ್ನಾಗತ್ತೆ. ಆ ಹಾರೈಕೆ ಇದು ಇರ್ಬೇಕು ಅನ್ನೋಂಥದ್ದು. ಅಂಡ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಓಪನಿಂಗ್ ತಗೊಂಡಿದೆ. ನಿಮ್ಗೂ ಕೂಡ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ಲಿ ಕಾರುಣ್ಯ. ಶಿವಣ್ಣ ಏನಾದ್ರು ಹೇಳ್ತೀರಾ? ನಂಗೊಂದು ಕ್ವಶನ್ ಇದೆ ಶಿವಣ್ಣ ಸರ್ಗು ಮತ್ತೆ ಹರ್ಷ ಮಾಸ್ಟರ್ಗೂ. ಓ ಸೂಪರ್, ಓಕೆ. 3 ಜನ ಹೀರೋಯಿನ್ ಮಾಡಿದೀವಲ್ವಾ ಶಿವಣ್ಣ ಸರ್ಗಿದು. ಇದು ಕ್ವಶನ್, ಬಿ ಫ್ರಾಂಕ್, ಓಕೆ? 3 ಜನ ಹೀರೋಯಿನ್ಗೂ ಡಿಸ್ಕ್ರೈಬ್ ಒನ್ ವರ್ಡ್ ಅಲ್ಲಿ ಏನ್ ಮಾಡ್ತೀರಾ ನೀವು? ನೀವು ಕ್ಯಾರೆಕ್ಟರ್ ವೈಸ್ ಡಿಸ್ಕ್ರೈಬ್ ಮಾಡಬೇಡಿ, ಬಟ್ ಲೈಕ್ ಅದ್ ಬಿಟ್ಟು ಬೇರೆ ಏನ್ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕು 3 ಜನಕ್ಕೂ. ಐ ಥಿಂಕ್ 3 ಜನ ಒಟ್ಟಿಗೆ ಹೇಳ್ಬೇಕಂದ್ರೆ ಆಲ್ ಆರ್ ಸ್ವೀಟ್ ಗರ್ಲ್ಸ್. ಸ್ವೀಟ್, ಆಲ್ ದ 3 ಆರ್ ಸ್ವೀಟ್ ಗರ್ಲ್ಸ್. ಆಮೇಲೆ ನಂಗೆ ಏನು ಖುಷಿ ಆಯ್ತು ಅಂದ್ರೆ, ನಿಮ್ಮ 3 ಜನದಲ್ಲಿ ಯಾರು ನಾವು ಎಷ್ಟರವರೆಗೂ ಸ್ಕ್ರೀನ್ ಇರ್ತೀವಿ ಅಂತ ಯಾರು ಕೇರ್ ಮಾಡಲಿಲ್ಲ. ಯು ಕೇರ್ ಫಾರ್ ದ ಸಬ್ಜೆಕ್ಟ್. ದಟ್ಸ್ ವಾಟ್ ಮ್ಯಾಟರ್ಸ್ ಇನ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಮ್ಮ ಪಾತ್ರ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಇದು ಮಾಡ್ತಿಲ್ಲ. ದಟ್ ನಂಗೆ ತುಂಬ ಖುಷಿ. ಅದಕ್ಕೋಸ್ಕರ ತುಂಬ ಹಾನೆಸ್ಟ್ ಆಗಿದ್ರೆ 3 ಜನನೂ. ಎಸ್, ಅದಕ್ಕೆ ಇಷ್ಟು ಚೆನ್ನಾಗಿದೆ ಸಿನಿಮಾ. ಬಟ್ ಆದ್ರೂ ನೀವು ಎಸ್ಕೇಪ್ ಆಗಂಗಿಲ್ಲ. ಒನ್ ವರ್ಡ್ ಅಲ್ಲಿ ಹೇಳಲೇಬೇಕು. ಶುಭ್ರಾಗ್ ಏನು ಡಿಸ್ಕ್ರೈಬ್ ಮಾಡಿ ಒನ್ ವರ್ಡ್ ಅಲ್ಲಿ? ಶುಭ್ರಾ ಸ್ಟೈಲಿಶ್. ಶುಭ್ರಾ ಸ್ಟೈಲಿಶ್. ಸ್ಟೈಲಿಶ್. Nabha is what do you say, pataka. She's just like pataka. ಕಾರುಣ್ಯ silent. ಇಷ್ಟೊಂದು ಮಾತಾಡೋದು ಸೈಲೆಂಟ್ ಅಂದ್ರೆ ಪಾತ್ರ ವೈಸ್ ಸೈಲೆಂಟ್. ಪಾತ್ರ ವೈಸ್ ರಿಯಲ್ ಕ್ಯಾರೆಕ್ಟರ್ ಅಲ್ಲ. ಈಗ ಹರ್ಷ ಮಾಸ್ಟರ್, ಈಗ ನಾವು 3 ಜನಕ್ಕೂ ಒಂದೊಂದು ಟೈಟಲ್ ಕೊಡ್ಬೇಕು. ನೀವು ಆ ಟೈಟಲ್ ಏನ್ ಕೊಡ್ತೀರಿ? ಸಿನಿಮಾ ವಜ್ರಕಾಯ ಬಜರಂಗಿ ಅಂತೆಲ್ಲ ಕೊಟ್ಟಿದ್ದೀರಾ ಅಲ್ವಾ? ಅದೇ ತರ ಕಾರುಣ್ಯ ರಾಮ್ಗೆ ಏನ್ ಟೈಟಲ್ ಕೊಡ್ತೀರಾ? ಕ್ವೈಟ್ ಗರ್ಲ್. ಸಿನಿಮಾ ಕ್ಯಾರೆಕ್ಟರ್ ಪ್ರಕಾರ. ಓಕೆ, ಅವ್ರು ಸೈಲೆಂಟ್, ಇವರು ಕ್ವೈಟ್ ಹೇಳಿದ್ರು. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ರು ಅಷ್ಟೇ ಸ್ವಲ್ಪ. ಅದೇ ತಾನೇ ರಿಯಾಲಿಟಿ, ಅದೇ ಅಲ್ವಾ? ಆಯ್ತು. ಶುಭ್ರಾಗೆ ಗ್ಲಾಮರಸ್ ಗರ್ಲ್. ನಭಾ ಫೈರ್. ನಮ್ ಸರ್, ಡೈರೆಕ್ಟರ್ ಸರ್ಗೂ ಹೀರೋ ಸರ್ ಎಷ್ಟು ಕೋಆರ್ಡಿನೇಷನ್, ಎಷ್ಟು ನೀಟ್ ಆಗಿದೆ. ಇಬ್ರಿಗೂ ಒಂದೇ ಇದೆ. ಥ್ಯಾಂಕ್ ಯು ಕಾರುಣ್ಯ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಕ್ವಶನ್ ನಂದು ಹರ್ಷ ಸರ್ಗೆ. ಏನಂದ್ರೆ ಭಜರಂಗಿಲ್ಲೂ ಆಂಜನೇಯ ಸ್ವಾಮಿನ್ ತೋರಿಸಿದ್ರು, ವಜ್ರಕಾಯದಲ್ಲೂ ಸೇಮ್. ನಮ್ಗೆ ಯಾವಾಗ ಬಿಟ್ಕೊಡ್ತಾರೆ ಅಂತ. ಅಂದ್ರೆ ಬಿಟ್ಕೊಡಕ್ಕೆ ನಾನು ಆಂಜನೇಯನ ಹಿಡ್ಕೊಂಡೆ ಅಲ್ಲ, ಆಂಜನೇಯನ ಪಾದ ಹಿಡ್ದಿದ್ದೀನಿ. ಆಂಜನೇಯನ ಕೃಪೆ ಯಾವಾಗಲೂ ಅಷ್ಟೇ ಕೇಳ್ತಾ ಇರ್ತೀನಿ. ಸೊ ಹಾಗಾಗಿ ಅದು ತುಂಬ ಮಿಸ್ಕನ್ಸೆಪ್ಷನ್ ಇದೆ, ಏನಿದೆ ಗೊತ್ತಿಲ್ಲ. ಯಾಕೆ ಬರೀ ಆಂಜನೇಯಿಂದ ಹೋಗ್ತದೆ? ನಾನು ಹಿಂದೆ ಮಾಡಿದ್ದು 3 ಫಿಲ್ಮ್ಸ್ ಆಂಜನೇಯನ ಮೇಲಲ್ಲ. ನನಗೆ ನೆಕ್ಸ್ಟ್ ಫಿಲ್ಮ್ ನಾನು ಆಂಜನೇಯನ ಬಗ್ಗೆ ಮಾಡಬಾರ್ದು, ಬೇರೆ ಮಾಡೋಣ ಅಂತ ಹೋದ್ರು ಸ್ಕ್ರಿಪ್ಟ್ ತಾನಾಗ್ತಾನೆ ಬಂತು. ನಾನು ಬರ್ದಿದ್ದ ಕಥೆ ಅಲ್ಲ, ಸೊ ತಾನಾಗ್ತಾನೆ ಬಂತು. ಮತ್ತು ಆಮೇಲೆ
ಆಂಜನೇಯ ಅನ್ನೋದು ಇಟ್ ಈಸ್ ಅ ಯೂನಿವರ್ಸಲ್ ಗಾಡ್. ಇಂಡಿಯಾ ಅಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇಟ್ ಇಸ್ ಬೀನ್ ವರ್ಷಿಪ್ಡ್. ಸೊ ಹಾಗಾಗಿ ನಿಮಗೆ ಬಿಟ್ಕೊಡೋದು ನಮಗೆ ಬಿಟ್ಕೊಡೋದು, ನಾನು ಆಂಜನೇಯ ಪರ್ಸನಲ್ ಫೋನ್ ಮಾಡಿ ಸರ್ ನನ್ನ ಜೊತೆನೇ ಇರಿ, ಬೇರೆ ಯಾರಿಗೂ ಹೋಗ್ಬಿಡಿ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಏನು ನನಗೆ ತುಂಬ ಭಕ್ತಿ ಆ್ಯಂಡ್ ತುಂಬ ನಂಬ್ತೀನಿ ಅಷ್ಟೇ. ಅಂದರೆ ನಾನೊಬ್ಬ ದೊಡ್ಡ ಏನು ಭಕ್ತಿ ಇರೋಂಥ ಅಲ್ಲ, ನನಗಿಂತ ಸಾವಿರಾರು ಜನ ಇದ್ದಾರೆ. ನಾನು ಅದರಲ್ಲಿ ಝೀರೋ ಅಂದ್ರೇನು ಮೈನಸ್ ಅಂತ ಹೇಳ್ಕೊಬೋದು. ಸಾವಿರಾರು ಜನ ಇದ್ದಾರೆ, ಬಟ್ ನಾನು ಅವ್ರನ್ನ ನಂಬ್ತೀನಿ. ಬಟ್ ಸ್ಕ್ರಿಪ್ಟಲ್ಲಿ ಎಲ್ಲೋ ಒಂದು ಕಡೆ ಬಂತು, ನಾನು ಅದ್ರ ಯೂಸ್ ಮಾಡಿದೆ ಅಷ್ಟೇ. ಹಾಗೆ ಅಂತ ಹರ್ಷ ಅಂದರೆ ಆಂಜನೇಯ ಅದಲ್ಲ, ಅದು ಸ್ಕ್ರಿಪ್ಟಿಗೆ ಬೇಕಾಗಿತ್ತು, ನಾನು ತೊಗೊಂಡೆ. ಬಟ್ ನನಗೆ ನಮ್ಮ ಮನೆ ದೇವರು ನಾನು ಅದನ್ನೇನು ತುಂಬ ನಂಬ್ತೀನಿ ಅಷ್ಟೇ. ಅದನ್ನು ಬಿಟ್ಕೊಡೋದೇನಿಲ್ಲ, ನೀವೇ ಇಟ್ಕೊಳ್ಳಿ. ಸಾರಿ, ನೀವು ಕೇಳಿದ್ರೆ ನೆಕ್ಸ್ಟ್ ನಾವು ಮಾತನಾಡೋದಕ್ಕೆ ಮುಂಚೆ ಈಗ ಇನ್ನೊಂದು ಸರ್ಪ್ರೈಸ್ ಕಾಲ್ ಇದೆ, ಸೊ ಇಬ್ರು ಕಂಡು ಹಿಡಿಬೇಕು. ಹಾಯ್ ಹಾಯ್. ನೋ ಪ್ರಾಬ್ಲಮ್. Hello sir. How are you? I'm doing very well. Many congratulations. Namma film is according to me hit agide. Many congratulations to you and Harsha. Hello. Hi. Hi, congratulations on Thank you, making a beautiful Shubhra. film. Thank you. And guess where I am? Guess where I am right now? I'm outside PVR Forum, gonna watch the 6:55 show with 23 friends of mine. Oh, great. Great. Enjoy the show. Thank you so much. ಥ್ಯಾಂಕ್ ಯು ಸೋ ಮಚ್ ಶುಭ್ರಾ. ಇನ್ನೊಂದು ಪ್ರಶ್ನೆ ಇಲ್ಲಿ ಈಗ ಏನೋ ಸೋನಿಯಾ ಕೇಳ್ತಿದ್ಲು ಶಿವ್ ಸರ್ಗೆ ನೆಕ್ಸ್ಟ್ ಪ್ರಶ್ನೆ. ಮತ್ತೆ ಡೈರೆಕ್ಟರ್ ಮೇನ್ ಬೇಕಲ್ವಾ ಮಾಡ್ಬೇಕಾದ್ರೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಈ 6 ಗರ್ಲ್ಸ್ ಅಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಂತ. ನಿಜ ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ಇನ್ನೂ ರೆಡಿ ಆಗಿಲ್ಲ. ಸೊ ಫಸ್ಟ್ ಸ್ಕ್ರಿಪ್ಟ್ ಮಾಡ್ಬಿಡ್ತೀನಿ, ಅದ್ರಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ಸ್ ಬೇಕು ಅಂತ ಬರೀತೀನಿ. ಅದಾದ್ಮೇಲೆ ನೀವು 6 ಜನ ಆಡಿಷನ್ ಕರಿತೀನಿ, ದೆನ್ ಐ ಡಿಸೈಡ್. ಕ್ಯಾರೆಕ್ಟರ್ ಬರೆದ್ಮೇಲೆ ಅಟ್ ಲೀಸ್ಟ್ ಯಾರನ್ನಾದ್ರೂ ಸೆಲೆಕ್ಟ್ ಮಾಡೋದಾದ್ರೆ ಯಾರನ್ನ ಮಾಡ್ತೀರಾ ಅಂತ. ಆಡಿಷನ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಆ ರೀತಿ. ಬಿಕಾಸ್ ನಾನು ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಆಡಿಷನ್ ಏನು ಮಾಡೇ ಮಾಡ್ತೀನಿ. ಬಿಕಾಸ್ ನಾನು ಬರ್ದಿರೋಂಥ ಕ್ಯಾರೆಕ್ಟರ್ ಸೂಟ್ ಆಗಬೇಕಲ್ಲ. ಸುಮ್ಮನೆ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಒಳ್ಳೆ ಪರ್ಸನಾಲಿಟಿ ಇದ್ದಾಳೆ ಅಂದರೆ, ಬಿಕಾಸ್ ದಿಸ್ ಇಸ್ ನಾಟ್ ಅ ಫೋಟೋ ಶೂಟ್, ಇದೇನು ಮೂವಿ ಆದ್ರಿಂದ ಯು ನೀಡ್ ಟು ಪರ್ಫಾರ್ಮ್. ಮತ್ತು ಆಮೇಲೆ ನಾನು ಶಿವಣ್ಣನ ಮುಂದೆ ಮಾಡೋಕೆ ಆ ಎನರ್ಜಿ ಇಲ್ಲ ಅಂದರೆ ವೇಸ್ಟ್. ಸೊ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೋದು ಅಂದರೆ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡೋದು. ವಜ್ರಕಾಯದಲ್ಲಿ ಹಾಗಾದ್ರೆ ಹೀರೋಯಿನ್ ಸೆಲೆಕ್ಟ್ ಮಾಡುವಾಗ ಎಷ್ಟು ಸರ್ಕಸ್ ನಡೆದಿದೆ ಅಂತ, ಎಷ್ಟು ಜನರ ಆಡಿಷನ್? ತುಂಬಾ ಜನ. ಐ ಡೋಂಟ್ ವಾಂಟ್ ಟು ನೇಮ್ ಅ ಫ್ಯೂ ಆಫ್ ದೆಮ್, ಬಟ್ ತುಂಬಾ ಜನದ ಆಡಿಷನ್ ನಡೆದಿದೆ. ಅದರಲ್ಲಿ ನಮಗೆ ವಿ ವರ್ ಓನ್ಲಿ ವರಿಡ್ ಅಬೌಟ್ ನಭಾಸ್ ಕ್ಯಾರೆಕ್ಟರ್, ಪಟಾಕ, ದಟ್ ವಾಸ್ ದ ಮೇನ್. ಅದ್ರಲ್ಲಿ ಮೇನ್ ಆದ್ರೂ ಬೇಕು ಅಂತ ಇಂಟ್ರೋಲ್ ಆದ್ಮೇಲೆ ಇಟ್ವಿ, ಜಸ್ಟ್ ಟು ಇನ್ಕ್ರೀಸ್ ದ ಪೇಸ್ ಆಫ್ ದ ಸಿನಿಮಾ. ಅದರಲ್ಲಿ ನಭಾ ಗಾಟ್ ಸೆಲೆಕ್ಟೆಡ್. ಈ ಸಿನಿಮಾದಲ್ಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋ ಹಾಡು ಯಾವ್ದು ಗೊತ್ತಾ? ತುಂಬಾ ಜನ ನಮ್ಮ ಇವರು ಏನು ಶರಣ್ ಅವರು ಹಾಡಿರುವಂತ ಇನ್ನೊಂದು ಹಾಡು, ತೂಕಡ ಬಡ ಬಡ ನಡಿಗೆ, ಗಡಬಡ ಗಡಬಡ ಅಂತ ಬರುತ್ತೆ. ಬಟ್ ತೂಕದ ಗಡಬಡ ಚಲ್ಲ ಚಲ್ಲ ನಡಿಕೆ, ಶಿವಣ್ಣ ಹಾಡ್ತಾರೆ. ಶಿವಣ್ಣ ಹಾಡಿದಕ್ಕೆ ನಾವು ರಿಯಲ್ ಸಾಂಗ್ ಅನ್ನು ಕೂಡ ನೋಡ್ಕೊಳ್ತಾ ಒಂದು ಬ್ರೇಕ್ ತಗೊಂಡ್ ಬರೋಣ ಅಲ್ವಾ? ಶಿವಣ್ಣ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ರಿಯಲ್ ಸಾಂಗ್ ಅನ್ನು ನೀವು ನೋಡ್ಬೋದು. ಎಸ್ I'll try to sing like Sharan. ತೂಕದ ಗಡಬಡ ಚಲ್ಲ ನಡಿಕೆ, ತೂಕದ ಗಡಗಡ ಬಾಯ್ ಬಾಯ್ ಬಡಕಿ, ಆ ಥರ ಬರುತ್ತೆ ಸಾಂಗ್ ಅದು. ಬಟ್ ಶರಣ್ has sung very well. Yes, please. Yeah.